ಕನ್ನಡ ಬಳಗ ಕಾರದಗಾ ವತಿಯಿಂದ 2017ರ ಏಪ್ರಿಲ್ನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಪಿಯುಸಿಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದ ವಿವಿಧ ಶಾಲೆಯ ವಿದ್ಯಾರ್ಥಿಗಳನ್ನು ಸತ್ಕರಿಸಿ ಗೌರವಿಸಲಾಯಿತು. ಕನ್ನಡ ಬಳಗದ ಕಾರದಗಾ ಸಂಘ 2017ರ ಏಪ್ರಿಲ್ನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಾರದಗಾ ಮತ್ತು ಬೋರ್ಗಾಂವ್ ಕೇಂದ್ರದಲ್ಲಿ ಬರುವ ಪ್ರೌಢಶಾಲೆಗಳಲ್ಲಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನಗಳಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಸತ್ಕರಿಸಿ ಗೌರವಿಸಲಾಯಿತು. ಕಾರದಗಾದ ಡಿಎನ್ ನಾಡಿಗೆ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರದಗಾ ಕನ್ನಡ ಬಳಗದ ಅಧ್ಯಕ್ಷರಾದ ವೀರೇಂದ್ರ ಖೋತ್ ವಹಿಸಿದ್ದರು. ಉದ್ಘಾಟಕರಾಗಿ ಕಾರದಗಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶಿವುಬಾಯಿ ಗಾವಡೆ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗಜಾನನ್ ಮಣ್ಣಿಕೇರಿ ಹಾಗೂ ಮೋಹನ್ ಎನ್ ದಂಡಿನ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ವಿದ್ಯಾರ್ಥಿ ಜೀವನದಲ್ಲಿ ಸತತ ಶ್ರಮ ವಹಿಸುವ ಮೂಲಕ ವಿದ್ಯಾರ್ಜನೆ ಮಾಡಿದ ವಿದ್ಯಾರ್ಥಿಗಳು ಗುರುಗಳ ಸಹಾಯದಿಂದ ಕಟ್ಟಿಕೊಂಡ ಜೀವನದ ಸಾರ್ಥಕತೆಯ ಕುರಿತು ಅನುಭವಗಳನ್ನು ಹಂಚಿಕೊಂಡರು. ಬೇರೆಯವರಿಂದ ನಾವು ಏನನ್ನಾದರೂ ಪಡೆದುಕೊಳ್ಳಬೇಕಾದರೆ ಅದು ಒಳ್ಳೆಯ ಗುಣಗಳೇ ಆಗಿರಬೇಕೆಂದರು. ಈ ಸಮಯದ ಅಪವ್ಯಯ ಮಾಡಲಾಗಿರಬೇಕು. ಒಂದೊಂದು ಸೆಕೆಂಡ್, ಒಂದೊಂದು ನಿಮಿಷ, ಒಂದೊಂದು ತಾಸುಗಳು ನಮ್ಮ ಜೀವನಕ್ಕಾಗಿ ಅವರ ಸದುಪಯೋಗ ಮಾಡಿಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಹೊಕ್ಕು ಹೋದರೆ ಸಿಗಲಾರ್ದು, ಮುತ್ತು ಹೋದರೆ ಸಿಕ್ಕಿತ್ತು ಅಂತ ಹೇಳಿ. ನೀವು ಕೋಟಿ ದುಡ್ಡನ್ನು ಕಳಿಸ್ಬೋದು, ಕಳೆದು ಹೋಗುವುದು ಸೆಕೆಂಡ್ ಕಳಿಸ್ಲಿಕ್ಕೆ ಆಗೋದಿಲ್ಲ. ಸಮಯದ ಮಹತ್ವವನ್ನು ಅರ್ಥಕೊಂಡು ಮಕ್ಕಳು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು. ಈ ದೇಶದ ಒಳ್ಳೆಯ ನಾಗರಿಕರು ಅಂತ ನಾಗರಿಕ ಕೆಲಸ ಮಾಡತಕ್ಕಂಥ ಯಾವುದು ಶಿಕ್ಷಣ ಎಲ್ಲ ಮಾಡಬೇಕು. ಶಾಲೆಯ ಶಿಕ್ಷಕರು, ಉದ್ಯೋಗದಾರರ ಶಿಕ್ಷಕರು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಮಾಡಬೇಕೆಂದು ನಾನು ಭಾವಿಸಿ ಹೆಚ್ಚಿನ ಗ್ರಾಮೀಣ ಹೇಳಿ ಇಲ್ಲಿ ಶಿಕ್ಷಣ ಕ್ವಾಲಿಟಿ ನಮ್ಮ ಸರ್ಕಾರ ಜಾರಿಯಾಗಿದೆ. ನಾವು ಪ್ರತಿಯೊಂದು ಇಲ್ಲಿ ವಿಶೇಷವಾಗಿ ಈ ಕನ್ನಡ ಭಾಷಾ ಶಿಕ್ಷಕರನ್ನ ವಿಶೇಷ ಶಿಕ್ಷಕರಾಗಿ ಕೊಡಲಿಕ್ಕೆ ನಾವು ಹೇಳ್ತೀವಿ. ಕೆಲವರಲ್ಲಿ ನಂತರ ಕನ್ನಡ ಬಳಗದ ಸಂಘ ಕಾರದಗಾ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ಪಡೆದ ಕಾರದಗಾ ಮತ್ತು ಬೋರ್ಗಾಂವ್ ಕೇಂದ್ರದಲ್ಲಿ ಬರುವ ಶಾಲೆಗಳ ವಿದ್ಯಾರ್ಥಿಗಳನ್ನು ಪ್ರಶಸ್ತಿ ಪತ್ರ ನೀಡುವುದರೊಂದಿಗೆ ಸತ್ಕರಿಸಿ ಗೌರವಿಸಲಾಯಿತು. ಹ್ಯಾಂಡ್ಬಾಲ್ ಕ್ರೀಡೆಯಲ್ಲಿ ಮಹಾರಾಷ್ಟ್ರ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಇದೀಗ ಹೈದರಾಬಾದ್ನ ತೆಲಂಗಾಣದಲ್ಲಿ ನಡೆಯಲಿರುವ ಕ್ರೀಡಾ ಸ್ಪರ್ಧೆಗೆ ಆಯ್ಕೆಯಾದ ವಿದ್ಯಾರ್ಥಿಯನ್ನು ಈ ಸಂದರ್ಭದಲ್ಲಿ ಸತ್ಕರಿಸಿ ಗೌರವಿಸಲಾಯಿತು. ನಿಯೋಜಕರಾದ ರಾಜು ಕಿಚ್ಡೆ, ಸಂಜಯ್ ಗಾವಡೆ, ಸುಭಾಷ್ ಠಕಾಣೆ, ಸೇತುರಾಯ್ ಗಾವಡೆ, ಗಣಪತಿ ಕರಡೆ, ಪ್ರಕಾಶ್ ಕಿಚ್ಡೆ, ಕಿರಣ್ ಸದಲ್ಗೆ ಸೇರಿದಂತೆ ಭರತ್ ಬಗಾಜೆ, ಅಭಿನಂದನ್ ಮೂರಾಬಟ್ಟೆ, ಎಎಸ್ ಬುರ್ಗೆ, ಎಂಎಸ್ ಘೋಸರವಾಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.